श्रीगुरुभ्यो नमः। शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तयेत् सर्वविघ्नप्रशमनं सर्वसिद्धिकरं परं सर्वजीवप्रणेतारं वन्दे विजयदं हरि। हयग्रीव हयग्रीव हयग्रीवेति यो वदे तस्सनिस्सरते वाणी जह्नुकन्या प्रवाहवत्। हयग्रीव हयग्रीव हयग्रीवेति यो ध्वनिः विशोभते च वैकुण्ठः कवाटोद्घाटनक्षमः यदि तं तव भक्तानाम् अस्माकं हरे हरे तदाशु कार्यं कार्यज्ञ प्रलयार्क आयुधप्रभ। बुद्धिर्बलं यशोधैर्यं निर्भयत्वं मरोगता जाड्यं वाक्पटुत्वं च हनुमत्स्मरणात् भवेत्। ಮೂರೆರಡು ಶತ ಶ್ವಾಸಜಪಗಳ 3 ವಿಧ ಜೀವರಳ ಅಬ್ಜಜ ಕಲ್ಪ ಪರ್ಯಂತ ತಾರಚಿಸ್ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಪಾರ ದುಃಖಗಳೀವ ಗುರುಪವಮಾನ ಸಲಹೆಮ್ಮ. ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ಶ್ರೀ ವ್ಯಾಸತೀರ್ಥ ಗುರುರ್ಭೂಯ ತಸ್ಮತಿಷ್ಟಾರ್ಥ ಸಿದ್ಧಯೇ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ ಜಲಜೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ನಿನ್ನೆ ಭಗವಂತನ ವ್ಯಾಪಾರ ಯಾತರ ಒಬ್ಬನಲ್ಲಿ ನಿಂತಾಡುವನು ಮತ್ತೆ ಎಲ್ಲಾರ್ನಲ್ಲಿ ಹೆಂಗೆ ಜಗವನ್ನ ನಿರ್ಮಿಸುವ ಬ್ರಹ್ಮದೇವರಲ್ಲಿ ನಿಂತು ಯಾತರ ಸೃಷ್ಟಿ ಮಾಡ್ತಾನ ಲಯ ಮಾಡ್ತಾನ ಅದೆಲ್ಲವನ್ನ ನಾವು ನಿನ್ನೆ ತಿಳಿದಿದ್ವಿ. ಮತ್ತೆ ಒಬ್ಬನಲ್ಲಿ ನಿಂತಾಡುವನು ಮತ್ತೊಬ್ಬನಲ್ಲಿ ನೋಡುವನು ಇಲ್ಲ ತತ್ವಾಭಿಮಾನಿ ದೇವತೆಗಳ ಒಂದು ಪರಿಚಯವನ್ನು ನಮಗ ಕೊಟ್ರು. ಬಾಧಕ ಬಾಧೆ ಕೊಟ್ರುನು ಬಾಧ್ಯನಾಗಿ ಭಗವಂತ ಆತನೇ ಬಾಧಕನಾಗಿದ್ರು ನಿರ್ಭೀತನಾಗಿದ್ದಾನೆ ಆ ಜೀವನಲ್ಲಿ. ಸೊ ಜೀವನಿಗೆ ಯಾವುದೇ ಭಯ ಇಲ್ಲ, ಆಮೇಲೆ ಭಗವಂತನಿಗೆ ಯಾವುದೇ ಭಯ ಇಲ್ಲ. ಜೀವ ಸದಾ ಭಯ ಈ ದೋಷಗಳೆಲ್ಲ ಜೀವನಿಗೆ ಇದೆ. ಆದ್ರೆ ಭಗವಂತನಿಗೆ ಜೀವೋತ್ತಮನಾದ ವಾಯುದೇವರಿಗೆ ಇದೆಲ್ಲ ಮಾಡುವಂತ ಒಂದು ನಿಯಮನ ಶಕ್ತಿ ಅದ. ಅದಕ್ಕೆ ಅವ್ರಿಗೆ ನಾವು ಬೇಡ್ಕೋಬೇಕು ಅಂತ ಇಲ್ಲಿ ನೀವು ತಿಳಿದ್ವಿ. ಆದ್ಮೇಲೆ ಶರಣಜನ ಮಂದಾರ ಶಾಶ್ವತ ಕರುಣಿ ಅದು ಇವತ್ತಿನ ನುಡಿ. ಅದು ಹೀಗಿದೆ: ಶರಣಜನ ಮಂದಾರ ಶಾಶ್ವತ ಕರುಣಿ ಕಮಲಾಕಾಂತ ಕಾಮದ ಪರಮ ಪಾವನ ತರಸು ಮಂಗಳ ಚರಿತ ಪಾರ್ಥ ಸಖಾ ನಿರುಪಮಾನಂದಾತ್ಮ ನಿರ್ಗತ ದುರಿತ ದೇವವರೇಣ್ಯನೆಂದಾದರದಿ ಕರೆಯಲು ಬಂದದಗುವನು ತನ್ನವರ ಬಳಿಗೆ. ಶರಣಜನ ಮಂದಾರ ಶಾಶ್ವತ ಕರುಣಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಶರಣ ಜನರಿಗೆ ಯಾರು ಭಗವಂತನ ಹತ್ರ ಶರಣು ಬರ್ತಾರೋ ಅಂಥವ್ರಿಗೆ ಭಗವಂತ ಮಂದಾರ ಮತ್ತೆ ಶಾಶ್ವತವಾದ ಕರುಣಿ. ಈಗ ನಮಗ್ ಬೇಕಾಗಿರೋದು ಒಬ್ಬೊಬ್ಬರ ಹತ್ರ ಧನ ಇರತ್ತ, ಒಂದು ದಿನ ಅವರಿಗೆ ಆ ಸಮಯ ಅವ್ರಿಗೆ ಸರಿ ನಡೀತಾ ಇದೆ, ಎಲ್ಲ ಅವ್ರದ್ದು ಮನಸ್ಸು ಚೆನ್ನಾಗಿದೆ ಅಂತಂದ್ರೆ ಅವಾಗ ಅವರು ನಮಗ್ ಪರಿಚಯ ಆಗಿದ್ದವ್ರಿಗಿದ್ರೆ ನಮಗ್ ಅವ್ರ ಏನೋ ಒಂದ್ ಸಹಾಯ ಮಾಡ್ಲಿಕ್ಕೆ ಆಗತ್ತ. ಆದ್ರೆ ಭಗವಂತ ಆ ಥರ ಅಲ್ಲ. ಭಗವಂತ ಶಾಶ್ವತವಾದ ಕರುಣಿ. ತಾತ್ವಿಕ ಫಲಗಳು ನಮ್ಗೆ ಯಾವ್ದನು ನಾವು ಯಾವಾಗ ಪ್ರಣಾಮ ವಾಸುದೇವಂ ನೆನ್ಸ್ಕೋತೀವೋ ಅವಾಗ ಭಗವಂತ ಮೋಕ್ಷಕ್ಕೆ ಸಾಧನೆ ಆಗಿರೋ ಅಂತ ಒಂದು ಫಲನೇ ನಮಗ್ ಕೊಡ್ತಾನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಶರಣ ಜನ. ರಾವಣನಿಗೆ ಸಂಹಾರ ಮಾಡೋ ಮುಂಚೆ ರಾಮದೇವ್ರು ಹೇಳಿದ್ರಂತ, ನೀನ್ ನನಗ್ ಶರಣಾಗತನ ಆಗ್ಬಿಡು, ಸೀತಾದೇವಿಗೆ ಬಿಟ್ಬಿಡು, ನಾನ್ ನಿನ್ನ ರಕ್ಷಣೆ ಮಾಡ್ತೀನಿ, ನಿಂಗ್ ನಾನು ಏನು ಮಾಡೋದಿಲ್ಲ ಅಂತ. ಆದ್ರೆ ರಾವಣ ಇನ್ನೂ ಅಹಂಕಾರದಿಂದ ದರ್ಪದಿಂದ ಆಶೆಯಿಂದ ಅದನ್ನ ಕೇಳಲಿಲ್ಲ. ಸೊ ಅದಕ್ಕೆ ಅವನು ಸಂಹರ್ತನಾದ ಅಂತ. ಸೊ ಹಂಗೆ ಶರಣ ಜನ ಮಂದಾರ ಶಾಶ್ವತ ಕರುಣಿ ಕಮಲಾಕಾಂತ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಲಕ್ಷ್ಮೀಕಾಂತ, ಲಕ್ಷ್ಮೀದೇವಿಗೆ ಕಾಂತನಾದ ಭಗವಂತ ಕಮಲಾಕಾಂತ ಕಾಮದ. ಕಾಮ ಅಂತಂದ್ರೆ ನಮ್ಗೆ ಬರುವಂತ ಎಲ್ಲಾ ಇಚ್ಛೆಗಳು ಅದನ್ನ ಕೊಡುವವನು ಅದನ್ನೇ ಕಾಮದ ಅಂತ ಹೇಳಿದ್ರು. ಮತ್ತ ಪಾರ್ಥ ಕಮಲಾಕಾಂತ ಕಾಮದ ಪರಮ ಪಾವನ ತರ. ಗಂಗಾದೇವಿನೇ ನಮ್ಮ ಪಾಪಗಳನ್ನ ಕಳಿತಾಳ ಅಂತ ನಾವು ಕೇಳ್ತೀವಿ. ಪಾವನ, ಆ ಪಾವನ ಮಾಡೋರಲ್ಲಿನೂ ಭಗವಂತನ ನಾಮಸ್ಮರಣೆನೆ ಇನ್ನೂ ಪಾವನ ತರವಾದದ್ದು ಅಂತ ನಮಗ ಮುಂದಿನ ಪದ್ಯದಲ್ಲಿ ಬರುತ್ತ.
ಅದೇ ತರ ಪಾವನ ತರ ಎಲ್ಲಾರ್ಕಿನ ಉತ್ತಮನಾಗಿರುವಂತ ಭಗವಂತ. ಆ ಪಾವನ ತರಕ್ಕನು ಪರಮ ಅಂತ ಹೇಳ್ತಾ ಇದ್ದಾರೆ. ಸೊ ಅವನಂಥ ಪಾವನ ತರ ಯಾರೂ ಇಲ್ಲ. ಆ ಭಗವಂತನ ನಾಮಸ್ಮರಣೆ ಅಂತ ಪಾವನ ಮಾಡುವಂತ ನಾಮ ಇನ್ ಯಾವುದೂ ಇಲ್ಲ. ಭಗವಂತನ ರೂಪ ಗುಣ ಕ್ರಿಯಾ ಇವ್ರ ಯಾವ್ದಕ್ಕೂ ವ್ಯತ್ಯಾಸ ಇಲ್ಲ ಅಂತ ಹೇಳಿದಂಗ ಪರಮ ಪಾವನ ತರ. ಸುಮಂಗಳ ಚರಿತ, ಮಂಗಳ ಕಥೆಯನ್ನು ನಾವು ಪ್ರತಿನಿತ್ಯ ಕೇಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಮಗೀಗ ಇದು ಅನುಭವಕ್ಕೂ ಬರ್ತದೆ. ಎವ್ರಿ ಡೇ ಲೈಫ್ ತಗೊಂಡ್ರೆ ನಾವು ಜಾಸ್ತಿ ಲೌಕಿಕದ್ದು ನಾವು ನೋಡ್ತಾ ಇದ್ದೀವಿ, ಬೇರೆ ನೆಗೆಟಿವ್ದು ನಾವು ಕೇಳ್ತಾ ಇದ್ದೀವಿ. ನ್ಯೂಸೇ ಆಗ್ಲಿ ಏನೇ ಆಗ್ಲಿ ಅದು ನಮ್ಮ ಮೇಲೆ ಪರಿಣಾಮ ಬೀಳತ್ತ. ಹಂಗೆ ಒಂದು ಮಂಗಳ ಕಥೆ ಅದಕ್ಕೆ ಅಪೋಸಿಟ್ ಆಗಿ ಭಗವಂತನ ಕಥೆ ನಾವು ಕೇಳಿದ್ರೆ, ಭಾಗವತ ಶ್ರವಣ ಮಾಡಿದ್ರೆ ಅದರಿಂದ ಒಂದು ಪಾಸಿಟಿವ್ ವೈಬ್ಸ್ ಅವೇನ್ ಬರ್ತಾವಲ್ಲ ಅದಕ್ಕೆ ಒಂದು ಸೀಮೆ ಇಲ್ಲ. ಸೊ ಅದಕ್ಕೆ ಮಂಗಳ ಚರಿತ. ಅಂಥ ಮಂಗಳ ಚರಿತ ಅಲ್ದೆ ಸುಮಂಗಳ ಚರಿತ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಚೆನ್ನಾಗಿ ಮಂಗಳವನ್ನು ಉಂಟು ಮಾಡಿ ಅಂಥ ಚರಿತ ಉಳ್ಳವ ಭಗವಂತ. ಪಾರ್ಥ ಸಖ, ಪಾರ್ಥ ಸಖ ಅಂತಂದ್ರೆ ಇಲ್ಲಿ ಪಾರ್ಥ ಅಂತಂದ್ರೆ ಈ ಪೃಥುಳ ಮಕ್ಕಳು ಅದ ಪಾಂಡವರು. ಈ ಪಾಂಡವರಿಗೆ ಸಖನಾಗಿ ಇದ್ದ ಭಗವಂತ, ಅದಕ್ಕೆ ಪಾರ್ಥ ಸಖ. ಅರ್ಜುನನಂತನೂ ಹೇಳ್ತಾರೆ. ಆದ್ಮೇಲೆ ಎಲ್ಲಾ ಪಾಂಡವರಿಗೆ ಸಖನಾಗಿ ಇರುವಂತ ಪಾಂಡವ ಪ್ರಿಯ. ಇದರಲ್ಲಿ ಹೇಳ್ತಾರ ಪಾಂಡವರಿಗೆ ಎಷ್ಟು ದೊಡ್ಡ ದೊಡ್ಡ ಅಪಾಯಗಳು ಬರುವಂತ ಒಂದು ಸಂಭಾವನೆ ಇತ್ತು. ಆ ದುರ್ಯೋಧನನೇ ಕಲಿಯಾಗಿ ಇದ್ದಾಗ ಆ ಕಲಿಗೆ ನಿಗ್ರಹ ಮಾಡೋ ಶಕ್ತಿ ಭೀಮಸೇನ್ ದೇವರಿಗೆ ಬಿಟ್ರೆ ಇನ್ ಬೇರೆ ಯಾರಿಗ್ನೂ ಇಲ್ಲ. ಅಂಥದ್ದು ಈ ಭಗವಂತ ರಕ್ಷಣೆ ಮಾಡೋಣ ಅಂತಂದ್ರೆ ಅದರ ಅರ್ಥ ಏನು ಅಂತಂದ್ರೆ ಪಾರ್ಥ ಸಖನಾಗಿ ಶ್ರೀಕೃಷ್ಣ ಅಲ್ಲಿದ್ದಾನ, ಅದಕ್ಕೆ ಅವರಿಗೆ ಜಯ ಸಿಕ್ತು. ಜಯ ಸಿಗೋ ಕಾರಣ ಅಲ್ಲಿ ಕೃಷ್ಣ ಅವ್ರ ಜೋಡಿ ಇದ್ದಾರೆ. ಸೊ ಯಾರ ಮನಸ್ಸಿನಲ್ಲಿ ಯಾರ ಹೆಸರು ನಾಮದಲ್ಲಿ ಕೃಷ್ಣ ಇರ್ತಾನೋ ಅವರಿಗೆ ಆ ಜಯ ಸಿಕ್ಕೇ ಸಿಗತ್ತ. ಯಾಕಂದ್ರೆ ಪಾರ್ಥ ಸಖ ತನ್ನ ಭಕ್ತರಿಗೆ ಆ ಆಶ್ವಾಸನೆ ಕೊಟ್ಟಾನ ದೇವ್ರು ಭಗವದ್ಗೀತಾ ಅಲ್ಲಿ. ನನ್ನನ್ನು ಯಾರು ಶರಣ ಹೊಂದುತ್ತಾರೋ ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅವರ ಯೋಗ ಮತ್ತೆ ಕ್ಷೇಮ ಅಂದ್ರೆ ಒಂದು ಇಷ್ಟಾರ್ಥ ಕೊಡ್ತೀನಿ, ಅದರ ಕ್ಷೇಮ ಅದನ್ನ ರಕ್ಷಣೆ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಂಗೆ ಪಾರ್ಥ ಸಖನಾಗಿ ಇದ್ದು ಭಗವಂತ ಹೆಸರು ಹೊಂದಿದ್ದಾನೆ. ಯಾಕೆ ಅಂತಂದ್ರೆ ಆ ಸಖ ನಮ್ಮೆಲ್ಲರಿಗೆ ಸಿಕ್ರೇನೆ ನಮಗೆ ಒಂದು ಜಯ ಎಂಬುದು ಪ್ರಾಪ್ತಿ ಇರತ್ತ ಅಂತ ಹೇಳ್ತಾ ಇದ್ದಾರೆ. ಅದು ಆ ಜಯ ನಮಗ್ ಸಿಗ್ಬೇಕು ಅಂತಂದ್ರೆ ನಾವು ಯಾವ ತರ ಇರ್ಬೇಕು, ಅರ್ಜುನನ್ ತರ ಇರ್ಬೇಕು. ಅಂದ್ರೆ ಈ ಇಂದ್ರಿಯಗಳ ನಿಗ್ರಹವನ್ನು ಮಾಡಿ ನಾವು ನಮ್ಮ ಗೋಲ್ ಮೇಲೆ ಫೋಕಸ್ ಮಾಡಿದ್ದಾಗ ಅಂಥ ಗುರು ಉಪದೇಶ ನಮಗೆ ಆಗತ್ತ. ಗುರು ಅಂತರ್ಗತ ನಮ್ಗೆ ಭಗವಂತನ ಒಂದು ಸಖ ಅದು ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಪಾರ್ಥ ಸಖ ನಿರುಪಮಾನಂದಾತ್ಮ. ನಮ್ಮ ಆತ್ಮದಲ್ಲಿ ಕೂಡ ಈ ಓಜಸ್ಸು ಬಲ ಆನಂದ ಇದೆಲ್ಲ ಇದೆ ಅಂತ ಹೇಳ್ತಾರೆ. ಆದ್ರೆ ನಮ್ಗೆ ನಮ್ ಯೋಗ್ಯತಾನುಸಾರ ಎಷ್ಟು ಆನಂದ ಇದೆ ಅದು ಒಳಗಡೆ ಬಚ್ಚಿಟ್ಕೊಂಡಿದೆ. ಅದನ್ನ ವ್ಯಕ್ತ ಮಾಡ್ಬೇಕು, ಅಭಿವ್ಯಕ್ತ ಮಾಡ್ಬೇಕು ಅಂತಂದ್ರೆ ಅದಕ್ಕೋಸ್ಕರ ನಾವು ಒಂದು ಎಫರ್ಟ್ ಇಡ್ಬೇಕು. ಆದ್ರೆ ಭಗವಂತನಿಗೆ ಅದು ಯಾವುದೂ ಇಲ್ಲ. ಭಗವಂತ ಸದಾ ಪೂರ್ಣಾನಂದಮಯ. ಆತನ ಆತ್ಮನೇ ಆನಂದಮಯವಾದ ಆತ್ಮ. ಆದ್ರೆ ಅದು ಯಾವ ತರ ಇದೆ ಅಂದ್ರೆ ನಿರುಪಮ ಆನಂದ ಆತ್ಮ. ಉಪಮ ಅಂದ್ರೆ ಎಕ್ಸಾಂಪಲ್. ಆ ಎಕ್ಸಾಂಪಲ್ ಕೊಡ್ಲಿಕ್ಕೆ ಇಲ್ಲ, ಅಷ್ಟು ಇನ್ಫೈನೈಟ್ ಭಗವಂತನ ಆನಂದ ಇದೆ ಅಂತ. ನಿರುಪಮ ಆನಂದ ಆತ್ಮ ನಿರ್ಗತ ದುರಿತ ದೇವ ವರೇಣ್ಯ ಅಂತ ಹೇಳ್ತಾ ಇದ್ದಾರೆ. ನಿರ್ಗತ ದುರಿತಗಳನ್ನೆಲ್ಲ ನಿರ್ಗತ ದೂರದಲ್ಲಿ ಅಟ್ಟುವನು ಅಂತ ಹೇಳಿ. ನಿರ್ಗತ ದುರಿತ ದೇವ ವರೇಣ್ಯ, ದೇವತೆಗಳಿಗೆ ವರವನ್ನು ಕೊಡ್ತಾನೆ. ಅಂದ್ರೆ ಇದರಿಂದ ನಾವು ಏನ್ ಅರ್ಥ ಮಾಡ್ಕೋಬಹುದು, ನಮ್ದಲ್ಲಿ ನಾವು ತತ್ವಾಭಿಮಾನಿ ದೇವತೆಗಳಿದ್ದಾರಾ, ಇವರೇ ನನ್ನಲ್ಲಿದ್ದು ಈ ಕಾರ್ಯವನ್ನು ಮಾಡಿಸ್ತಾ ಇದ್ದಾರಾ ಅಂತ ನಾವು ಅನುಸಂಧಾನ ಮಾಡ್ಕೊಂಡು ಪ್ರತಿನಿತ್ಯ ಆ ಬಿಂಬಮೂರ್ತಿಗೆ ನಾನ್ ಮಾಡುವಂತ ಇದೊಂದು ಸೇವಾ ಎಂಬುವಂತ ಅನುಸಂಧಾನ ನಾವು ಮಾಡಿದ್ರೆ ಅವಾಗ ನಮಗ್ ಕೂಡ ವರೇಣ್ಯ ವರವನ್ನು ಕೊಡುವಂತ ಭಗವಂತ ಇದ್ದಾನ ಶ್ರೀಹರಿ ಅಂತ ಹೇಳ್ತಾ ಇದ್ದಾರೆ. ದೇವ ವರೇಣ್ಯನೆಂದು ಆದರದಿ ಕರೆಯಲು ಬಂದೊದಗುವನು ತನ್ನವರ ಬಳಿಗೆ. ತನ್ನ ಅಂತಂದ್ರೆ ಇಲ್ಲಿ ಭಗವಂತನೇ ಸರ್ವೋತ್ತಮ.
ಸರ್ವಶಕ್ತ ಭಗವಂತ. ಅಂಥ ಸರ್ವೋತ್ತಮನಿಗೆ ನಾವು ಆದರದಿಂದ ಕರಿಬೇಕು. ಆದರ ಅಂತಂದ್ರೆ ಭಕ್ತಿ ಪೂರ್ವಕವಾಗಿ. ಭಕ್ತಿ ಅಂದ್ರೆ ನಾ ಹೇಳ್ದೆ ಮಹಾತ್ಮ ಜ್ಞಾನ ಉಳ್ಳ ಸುದೃಢವಾದ ಒಂದು ಸ್ನೇಹ, ಭಗವಂತನಲ್ಲಿ ಮಾಡುವಂತ ಒಂದು ಸ್ನೇಹ. ಅದಕ್ಕೆ ಆದರದಿ ಕರೆಯಲು ಬಂದೊದಗುವನು ತನ್ನವರ ಬಳಿಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಶರಣ ಜನ ಮಂದಾರ ಶಾಶ್ವತ ಕರುಣಿ ಕಮಲಾಕಾಂತ ಕಾಮದ ಪರಮ ಪಾವನ ತರಚು ಸುಮಂಗಳ ಚರಿತ ಪಾರ್ಥ ಸಖಾ ನಿರುಪಮಾನಂದಾತ್ಮ ನಿರ್ಗತ ದುರಿತ ದೇವವರೇಣ್ಯನೆಂದಾದರದಿ ಕರೆಯಲು ಬಂದೊದಗುವನು ತನ್ನವರ ಬಳಿಗೆ. ಮತ್ತೆ ಇಲ್ಲಿ ಹಿಂದಿನ ಪದ್ಯದಲ್ಲಿ ಶರಣಾಗತ ರಕ್ಷಕ ಶರಣ ಜನ ಅಂತ ಹೇಳಿದ್ರು. ಮುಂದಿನ ಪದ್ಯದಲ್ಲಿ ಒಂದು ಸುಂದರವಾದ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಯಾವ ತರ ನಮಗೆ ಇಲ್ಲಿ ಬಾಧ್ಯ ಬಾಧಕ ಅಂತ ನಮಗ್ ಹಿಂದಿನ ಇದ್ರಲ್ಲಿ ಹೇಳಿದ್ರಲ್ಲ, ಭಗವಂತನೇ ಬಾಧ ಕೊಡೋನು ಅವನೇ, ಆ ಬಾಧವನ್ನು ನಮ್ದ್ರಲ್ಲಿ ಇಟ್ಟಿರೋನು ಭಗವಂತನೇ, ಅದನ್ನ ಮತ್ತೆ ತೆಗಿಯೋನು ಭಗವಂತನೇ. ಅದಕ್ಕೆ ಯಾವ ತರ ಅದು ಅಂತಂದ್ರೆ ಆ ಎಕ್ಸಾಂಪಲ್ ಇಲ್ಲಿ ಹೇಳ್ತಾ ಇದ್ದಾರೆ. ಜನನಿಯನು ಕಾಣದಿಹ ಬಾಲಕ ನೆನೆದು ಹಲುಬುತ್ತಿರೆ ಕತ್ತಲೆ ಮನೆಯೊಳಡಗಿದ್ದವನ ನೋಡುತ್ತ ನಗುತ್ತ ಹರುಷದಲ್ಲಿ ತನಯನಂಬಿಗಿದಪ್ಪಿರಂಬಿಸಿ ಕನಲಿಕೆಯ ಕಳೆವಂತೆ ಮಧುಸೂದನನು ತನ್ನವರಿದ್ದೆಡೆಗೆ ಬಂದೊದಗಿಸಲಹುವನು. ಇಲ್ಲಿ ಒಂದು ತಾಯಿ ಏನ್ ಮಾಡ್ತಾಳ ಅಂತಂದ್ರೆ, ಆ ಕೂಸು ಏನನ್ನ ಸ್ವಲ್ಪ ಮಲ್ಕೊಂಡಿರತ್ತ, ಇಲ್ಲಾಂದ್ರೆ ಅಕ್ಕಿ ಕೆಲ್ಸ ಮಾಡುವಾಗ ಬೇರೆ ಒಂದು ರೂಮಲ್ಲಿ ಅಕ್ಕಿ ಹೋಗಿರ್ತಾಳ. ಆ ಕೂಸಿನ ರೂಮಲ್ಲಿ ಕತ್ತಲೆ ಕೋಣೆ, ಅದು ಕತ್ತಲೆ ಮನೆಯೊಳು ಅಡಗಿದ್. ಆ ಕೂಸು ತಾಯಿ ಕಾಣಿಸ್ತಾ ಇಲ್ಲ, ಒಂದು ಸಣ್ಣ ಕೂಸು ತಾಯಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅದು ತಾಯಿ ಬೇಕು ಅಮ್ಮ ಬೇಕು ಅಂತ ಜೋರಾಗಿ ಅಳತ್ತ. ತಾಯಿ ಅಲ್ಲೇ ಇರ್ತಾಳ, ಆ ಕತ್ತಲೆ ಇರುವಂತ ರೂಮಲ್ಲಿ ಆಕಿ ಹಣಿಕ್ ಹಾಕಿ ನೋಡ್ತಾ ಇರ್ತಾಳ, ನನಗ್ ಮಿಸ್ ಮಾಡ್ತದ ಇಲ್ಲ ಆ ಕೂಸು ಅಂತ ಹೇಳಿ ನೋಡಿ ನಗ್ತಾ ಇರ್ತಾಳ, ನೋಡೋಣ ಏನ್ ಮಾಡ್ತದ ಅಂತ ಹೇಳಿ. ಅಂಥ ದೃಷ್ಟಾಂತ ಇಲ್ಲಿ ಕೊಡ್ತಾ ಇದ್ದಾರೆ. ಆ ಥರನೇ ನಮಗ್ ಭಗವಂತ ಒಂದೊಂದ್ಸರಿ ಪರೀಕ್ಷಾ ಮಾಡ್ತಾನ ಅಂತ ಹೇಳಿ. ಜನನಿಯನು ಕಾಣದಿಹ ಬಾಲಕ ನೆನೆದು ಹಲುಗುತ್ತಿರೆ ಕತ್ತಲ. ಆ ನೆನೆಸಿ ಆ ತಾಯಿನ ನೆನೆಸಿ ಎಲ್ಲಿ ಹೋಗಾಳ ನನ್ ತಾಯಿ, ಅಷ್ಟೊಂದು ಅಟ್ಯಾಚ್ಮೆಂಟ್ ಆ ಸಣ್ಣ ಮಕ್ಕಳಿಗೆ ನಾವು ನೋಡಿದ್ರೆ ಎಂದು ತಾಯಿಗ್ ಬಿಟ್ಟು ಅವರು ಹೋಗೋದಿಲ್ಲ ಸಣ್ಣ ಕೂಸಿರೋವಾಗ. ಆ ಒಂದು ಸಿಚುವೇಶನ್, ಆ ಒಂದು ಎಕ್ಸಾಂಪಲ್ ಇಲ್ಲಿ ಕೊಟ್ಟು ಹೇಳ್ತಾ ಇದ್ದಾರೆ. ಹಂಗ ಆ ಭಕ್ತರು ಅಂಬೋರು ಆ ತಾಯಿಗೋಸ್ಕರ ನಾವು ಹೋಗ್ಬೇಕು, ಅಂಥ ಭಕ್ತರು ಪರಮ ಭಕ್ತರು ಅಂತ ಹೇಳಿ. ಯಾತರ ಆ ಕೂಸು ಅತ್ತು ಆ ತಾಯಿಗೆ ನಾ ನೋಡ್ಬೇಕು ಅಂತ ಹೇಳತ್ತೋ, ಆ ತಾಯಿ ಅಲ್ಲೇ ಇರ್ತಾಳ. ಹಂಗೆ ಭಗವಂತ, ಸರ್ವಶಕ್ತನಾದ ಭಗವಂತ ನಮ್ ಒಳಗೆ ಬಿಂಬರೂಪಿಯಾಗಿದ್ದಾನ, ಆದ್ರೆ ನಮಗ್ ಕಾಣಿಸ್ತಾ ಇಲ್ಲ, ಕತ್ತಲೆಯಲ್ಲಿದ್ದಾನ. ನಾವು ಅಜ್ಞಾನದಲ್ಲಿದ್ದೀವಿ. ಅಜ್ಞಾನಿ ಆದ ಆ ಶಿಶು, ಅದಕ್ ಗೊತ್ತಿಲ್ಲ ತಾಯಿ ಇಲ್ಲೇ ಹತ್ರ ಇದ್ದಾಳ, ನಂಗ ನೋಡ್ತಾ ಇದ್ದಾಳ, ನಗ್ತಾ ಇದ್ದಾಳ ಅಂತ ಹೇಳಿ. ಅದೇ ಭಗವಂತನು ನಮ್ಮಲ್ಲಿ ಬಿಂಬರೂಪಿ ಭಗವಂತ ಆನಂದಮಯವಾಗಿ ಜ್ಞಾನಮಯನಾಗಿ ಭಗವಂತ ಅಲ್ಲಿ ಕೂತಾನ. ಆದ್ರೆ ನಮ್ಗೆ ಅಜ್ಞಾನದಿಂದ, ಆ ಅಜ್ಞಾನದ ಕತ್ತಲೆಯಿಂದ ಭಗವಂತ ಕಾಣಿಸ್ತಾ ಇಲ್ಲ. ಆ ಕತ್ತಲೆಯನ್ನು ಹೋಗ್ಲಾಡ್ಸು ಅಂತ ನಾವು ಭಗವಂತನನ್ನ ಅತ್ತು ಕರೆದು ನನಗ್ ನೀನೇ ಬೇಕು, ಏನಾದರೂ ನೀನೆ, ಸುಖವಾಗಲಿ ದುಃಖವಾಗಲಿ ಎಲ್ಲಾದ್ರಲ್ಲಿ ನೀನ್ ಬೇಕು ಅಂತ ನಾವು ಹೋಗಿದ್ದಾಗ ಅವಾಗ ತಾನೇ ಭಗವಂತನೇ ತಾನೇ ನಮ್ಮ ಮನೆಗ್ ಬರ್ತಾನ. ಯಾತರ ಈಗ ಅಹಲ್ಯಾಗೆ ಅಲ್ಲೇ ಕೂತು ಅಹಲ್ಯಾದೇವಿ ಗೌತಮ ಋಷಿಗಳ ಶಾಪ ಬಂದಾಗ ರಾಮದೇವ್ರ ಸ್ಮರಣೆ ಮಾಡಿದ್ಲು, ರಾಮದೇವ್ರೇ ಅವ್ರ ಮನೆಗೆ ಬಂದ್ರು, ಎಲ್ಲಿ ಹೋಗಿಲ್ಲ, ಅಹಲ್ಯಾದೇವಿ ಹೋಗಿದ್ದು ಮಾಡಿ. ಅದೇ ತರ ಭಗವಂತ ತನ್ನವರ ಬಳಿಗೆ ಬರುವನು, ರಕ್ಷಣೆ ಮಾಡ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಕತ್ತಲೆ ಮನೆಯೊಳ ಅಡಗಿದ್ದು ಅವನ ನೋಡುತ್ತಾ ನಗುತ್ತಾ ಹರ್ಷದಲ್ಲಿ, ನೋಡ್ತಾ ನಗ್ತಾ ಹರ್ಷದಲ್ಲಿ ಆಕೆ ಆ ಕೂಸು ಬಹಳ ಅಳೋದು ಶುರು ಮಾಡಿದ್ದಾಗ, ನೀನೇ ಬೇಕು ಅಂತ ಅದು ಅಷ್ಟು ಪಟ್ಟು ಹಿಡಿದಾಗ ಏನಾಗತ್ತೆ, ತನಯನಂ ಬಿಗಿದಪ್ಪಿ ರಂಬಿಸಿ, ಆ ಕೂಸಿಗೆ ಗಟ್ಟಿಯಾಗಿ ಹಿಡ್ಕೊಂಡು ಆಕೆ ಆಲಿಂಗನೆ ಮಾಡ್ಕೊಂತಾಳಂತೆ. ಕನಲಿಕೆಯ ಕಳೆವಂತೆ, ಆ ತಾಯಿ ಬಂದಕ್ಕೆ ನೋಡಿದ ತಕ್ಷಣ ಆ ಕೂಸಿಗೆಲ್ಲ ಅಳು ಹೋಗ್ಬಿಡ್ತದ, ಮತ್ತದು ಆನಂದ ಭರಿತವಾಗಿರ್ತದ. ಅದೇ ತರ ನಾವು ಭಕ್ತರಾದವರು ಆನಂದ ಅನುಭವಿಸ್ಬೇಕು, ನಮಗ ಆನಂದ ಬರ್ಬೇಕು ಅಂತಂದ್ರೆ ಆ ತರ ನಾವು ಭಗವಂತನಿಗೆ
ಯಾವಾಗ್ನು ಇರ್ಬೇಕು. ಆದ್ರೆ ನಮಗ್ ಹಿಡ್ಕೊಲಿಕ್ ಆಗಲ್ಲ. ಯಾಕಂದ್ರೆ ಮೊದಲನೇ ನುಡಿಯಲ್ಲಿ ಹೇಳಿದ್ರು, ಶ್ರುತಿ ತತಿಗಳಿಗೆ ಅಭಿಮಾನಿ ಲಕ್ಷ್ಮಿ, ಸ್ತುತಿಗಳಿಗೆ ಗೋಚರಿಸದ ಅಪ್ರತಿಹತ ಮಹೇಶ್ವರಿಯಾದ ಅಖಿಳ ಸದ್ಗುಣಗಣ ಅಂಬೋಧಿ. ಲಕ್ಷ್ಮೀ ದೇವಿಗೆ ಒಂದೊಂದ್ಸರಿ ಆಶ್ಚರ್ಯ ಆಗತ್ತ ಭಗವಂತನ ಗುಣ ಹಿಡ್ಕೊಲಿಕ್ಕೆ ಅಂತಂದಾಗ ನಾವು ಭಗವಂತನಿಗೆ ಹೆಂಗ್ ಹಿಡ್ಕೋಬೇಕು, ಅದಕ್ಕೆ ನಾವು ಪ್ರಾರ್ಥನೆ ಮಾಡೋದು. ಇಲ್ಲಿ ಭಕ್ತರಾಗಿ ಅಳ್ಬೇಕು ಅವನ್ಗೋಸ್ಕರ. ಅಂದ್ರೆ ನೀನ್ ಬಾಪ ಅಂಬೋ ಆ ಆರ್ತನಾದ ಅಂತಂತಾರ. ಆ ಆರ್ತನಾದದಿಂದ ಭಗವಂತನಿಗೆ ನೀನೇ ಬೇಕು, ನಂಗೆ ಬೇರೆ ಯಾವ್ದು ಬೇಡ. ಇನ್ನೊಂದ್ ದೃಷ್ಟಾಂತ ಇಲ್ಲಿ ಹೇಳ್ಬೋದು. ತಂದೆ ದೃಷ್ಟಾಂತ ಇಲ್ಲಿ ತಗೊಂಡ್ರೆ, ತಂದೆ ಆಫೀಸ್ಗೆ ಹೋಗ್ತಿರ್ತಾನ, ಆ ಕೂಸು ತಂದೆ ಹತ್ರ ಅದೇ ಸಮಯದಲ್ಲಿ ಬಂದು ಕಾಲ್ ಹಿಡ್ಕೊಂಡ್ಬಿಡತ್ತ, ಇಲ್ಲ ಕೈ ಅಮ್ಮ ಅಪ್ಪ ನೀ ಬೇಕು ಅಂತ. ಆದ್ರೆ ಆ ತಂದೆ ಏನ್ ಮಾಡ್ತಾನ, ಒಂದು ಚಾಕ್ಲೇಟೋ ಇಲ್ಲ ಬೇರೆ ಏನೋ ಡಿಸ್ಟ್ರಾಕ್ಷನ್ ಕೊಟ್ಟು ಆ ಕೂಸಿಗೆ ಡಿಸ್ಟ್ರಾಕ್ಟ್ ಮಾಡ್ಬಿಡ್ತಾನ, ಆ ಕೂಸು ಹೊಟ್ಟೋಗ್ಬಿಡತ್ತದು. ಅವಾಗ ಆ ತಂದೆ ಆಫೀಸ್ಗೆ ಹೋಗ್ಬಿಡ್ಬೋದು ಆಫೀಸ್ಗೆ ಹೋಗ್ತಾನೆ. ಅದೇ ತರ ನಾವು ಭಕ್ತರಾದವರು ಈ ಎಲ್ಲಾ ಸಣ್ಣ ಸಣ್ಣ ಪುಟ್ಟು ವಿಷಯ ನಮಗ್ ಇಷ್ಟಾರ್ಥಗಳಿಗೆ ನಾವು ಈಸಿಯಾಗಿ ನಾವು ಡಿಸ್ಟ್ರಾಕ್ಟ್ ಆಗಿ ಹೋಗ್ತಿವಿ. ಭಗವಂತ ಅಲ್ಲಿ ಇದ್ದಾನ, ಅವ ನಮಗ್ ಬೇಕು ಅಂತಂಬೋದ್ ಮರ್ತೋಗ್ಬಿಡ್ತೀವಿ. ಅದೇ ತರ ಇಲ್ಲಿ ನಾವು ನೆನೆದು ಹಲುಬುತ್ತಿರೆ ಅಂತ ತರ ಭಕ್ತನಾದ ಒಂದು ಕ್ವಾಲಿಟಿ ಏನು ಅಂದ್ರೆ, ಏನೇ ಡಿಸ್ಟ್ರಾಕ್ಷನ್ಸ್ ಬರ್ಲಿ, ನಮ್ ಗೋಲು, ನಮ್ದು ಒಂದು ಮನಸ್ಸಿನಾಗ ಒಂದು ದೃಢವಾಗಿ ನಂಬಿಕೆ ಏನು ಅಂದ್ರೆ, ನಾನು ಭಗವಂತನಿಗೆ ಪ್ರೀತನಾಗ್ಬೇಕು, ನಾನು ಭಕ್ತನಾಗ್ಬೇಕು. ಆ ಆಸ್ತಿಕ ನಮ್ಮ ಹತ್ರ ಇದ್ರೆ ಭಗವಂತ ತನಯನಂ ಬಿಗಿದಪ್ಪಿರಂಬಿಸಿ ಕನಲಿಕೆಯ ಕಳೆವಂತೆ ಮಧುಸೂದನನು ತನ್ನವರಿದ್ದೆಡೆಗೆ ಬಂದೊದಗಿ ಸಲಹುವನು. ಭಗವಂತನೇ ತಾನಾಗಿ ತಾನು ಯಾವ ತರ ಆ ಕೂಸಿಗೆ ಕರ್ಕೊಂಡು ತಾಯಿ ಬಿಗಿದಪ್ಪಿ ರಂಬಸ್ತಾಳೋ, ಆ ಕೂಸಿನ ಕಷ್ಟ ಎಲ್ಲ ಹೋಗ್ಬಿಡುತ್ತೋ ಆ ತಾಯಿಗೆ ನೋಡಿದ ತಕ್ಷಣ. ಅದೇ ತರ ಭಗವಂತನು ನಮಗೆ ಒಂದೊಂದ್ಸರಿ ಪರೀಕ್ಷಾ ಮಾಡ್ತಾನ, ಆದ್ರೆ ಅದಾದ್ಮೇಲೆ ಅನಂತ ಸುಖ, ಆನಂದ, ಬಲ, ಐಶ್ವರ್ಯ ಇದು ಕೊಡ್ಲಿಕ್ಕೆ ಭಗವಂತ ನಮ್ಗೆ ಕರಿತಾ ಇದ್ದಾನೆ. ಅದೇ ಮೋಕ್ಷ ಅಂತ ಹೇಳ್ತಾರ. ಆ ಮಧುಸೂದನನು, ಮಧು ಅಂಬೋ ದೈತ್ಯನನ್ನ ಸಂಹಾರ ಮಾಡಿರೋನು ಅಂತ ಇಲ್ಲಿ ಮಧುಸೂದನನು ತನ್ನವರಿದ್ದೆಡೆಗೆ ಬಂದೊದಗಿ ಸಲಹುವನು. ಭಾರತೀಯ ಮುಖ್ಯ ಪ್ರಾಣಾಂತರ್ಗತ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರೀಣಯಾಮೋ ವಾಸುದೇವಂ ನಾಹಂ ಕರ್ತಾ ಹರಿಕರ್ತಾ ಪ್ರಿಯಮೋ ವಾಸುದೇವ.